जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ 25 ಜೂನ್ ಶ್ರೀ ಮಹಾರಾಜರವರ ಪ್ರವಚನ, ಸದಾಚಾರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ಸದಾಚಾರಣೆ, ಸತ್ ಆಚರಣೆ. ಸತ್ ವಸ್ತುವಿನ ಸಾಕ್ಷಿಯಲ್ಲಿ ಮಾಡುವ ಆಚರಣೆಗೆ ಸದಾಚಾರಣೆ ಅಂದರೆ ಪರಮಾತ್ಮ ಸಾಕ್ಷಿ ಭಾವದಿಂದ ನನ್ನ ಎಲ್ಲ ಕೆಲಸವನ್ನು ನೋಡುತ್ತಾ ಇದ್ದಾನೆ. ಅದರಲ್ಲಿ ಮಾಡಿದ್ದ ಕರ್ಮಗಳು ಅದು ಪರಮಾರ್ಥದ ತಳಹದಿ ಅಂದರೆ ಬುನಾದಿ ಅಂದರೆ ಬೇಸ್, ಫೌಂಡೇಶನ್ ಆಗತ್ತೆ. ಫೌಂಡೇಶನ್ನೇ ಕಚ್ಚಾ ಇದ್ದರೆ ನಮ್ಮದು ಆ ಒಂದು ಸಾಧನೆಯಲ್ಲಿ ಬಲ ಎಲ್ಲಿಂದ ಬರುತ್ತೆ, ಸ್ಥಿರತ್ವ ಎಲ್ಲಿಂದ ಬರುತ್ತೆ, ಮುಂದಿನ ಮೆಟ್ಲಿಗೆ ಭಗವಂತನ ಪ್ರಾಪ್ತಿಯ ಮೆಟ್ಲಿಗೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಸದಾಚಾರಣೆ, ಪ್ಯೂರಿಟಿ ಆಫ್ ಥಾಟ್ಸ್, ಪ್ಯೂರಿಟಿ ಆಫ್ ಆ್ಯಕ್ಷನ್. ಸದಾಚಾರಣೆ ಅಂದರೆ ಅದು ಪರಮಾರ್ಥದ ತಳಹದಿಯಾಗಿರುತ್ತದೆ. ನಾವೊಂದು ಬಿಲ್ಡಿಂಗ್ ಹಾಕಬೇಕಾದ್ರೆ ಫಸ್ಟ್ ಅದರ ಫೌಂಡೇಶನ್ ಭದ್ರವಾಗಿದೆಯೋ ಇಲ್ವೋ ಅಂತ ನೋಡ್ತೀವಿ. ಇಲ್ಲಿ ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ಭದ್ರವಾಗಿದೆಯೋ ಇಲ್ವೋ, ಅದು ನಮ್ಮ ಪರಮಾರ್ಥದ ತಳಹದಿ. ಅದರಿಂದ ನಾವು ಸಹಸ್ರಾರ ತನಕ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆದರೆ ನಮ್ಮ ಮೂಲ ಆಧಾರವೇ ನಮ್ಮದು ಸರಿ ಇಲ್ಲ, ಅದು ಅಲ್ಲಿ ಇಲ್ಲಿ ಮನಸ್ಸು ಚಾಂಚಲ್ಯ ಹೊಂದು ಯಾವಾಗಲೂ ಹರಿದಾಡುತ್ತಿದ್ದರೆ ಅದು ಭದ್ರ ಸ್ಥಿರತ್ವ ಬರುವುದಿಲ್ಲ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಭಗವತ್ ಪ್ರಾಪ್ತಿಗಾಗಿ ಸಮರ್ಥರು ಹೇಳಿದ ಅನೇಕ ಸಾಧನೆಗಳಲ್ಲಿ ಉತ್ತಮ ಗ್ರಂಥಗಳ ವಾಚನವೂ ಕೂಡ ಒಂದು ಸಾಧನೆ ಆಗಿರುತ್ತದೆ. ಸಮರ್ಥರು ಅಂದರೆ ಸಮರ್ಥ ರಾಮದಾಸರು, ಮಹಾರಾಷ್ಟ್ರದ ಸಂತರು. ಅವರೇನು ಹೇಳಿದಾರಪ್ಪ? ಭಗವಂತನ ಪ್ರಾಪ್ತಿಗೆ ಅನೇಕ ಸಾಧನೆ ಇದೆ. ಜಪ, ಅನುಷ್ಠಾನ, ಭಜನ, ಕೀರ್ತನ, ನಾಮ ಸಂಕೀರ್ತನ ಇವೆಲ್ಲವೂ ಇದ್ದಾಗ ಅದರಲ್ಲಿ ಗ್ರಂಥ ವಾಚನೂ ಇನ್ಕ್ಲೂಡೆಡ್ ಇದೆ. ಅದು ಒಂದು ಸಾಧನೆ ಅಂದರೆ ಟೂಲ್, ಇನ್ಸ್ಟ್ರೂಮೆಂಟ್. ಆ ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಅದೊಂದು ಇನ್ಸ್ಟ್ರೂಮೆಂಟು. ಆದರೆ ಯಾವುದೇ ಗ್ರಂಥವನ್ನು ಅಥವಾ ಪೋಥಿಯನ್ನು ಓದುತ್ತಿರುವಾಗ ಸುಮ್ಮನೆ ಏನಾದರೂ ಓದಿದ್ದಾಯಿತೆಂದು ಓದಬಾರದು. ಸುಮ್ಮನೆ ಓದ್ಬಿಟ್ವಿ ಗ್ರಂಥ, ಹೆಂಗೆ ಯಾವುದಾದ್ರು ಒಂದು ಮ್ಯಾಗ್ಝಿನ್ ಥರ, ಕಾದಂಬರಿಗಳ ಥರ ಓದೋದಲ್ಲ. ಅದನ್ನು ಸುಮ್ಮನೆ 4 ಪೇಜ್ ಓದ್ದೆ, ಏನು ಓದ್ದೆ, ಹಾಗಲ್ಲ. ಅರ್ಥ ತಿಳಿಯದ ಹೊರತು ಗ್ರಂಥವನ್ನು ಸರಿಯಾಗಿ ಓದಿದಂತಲ್ಲಿ ಆಗುವುದಿಲ್ಲ. ಎಲ್ಲಿವರೆಗೂ ಅದರ ಮರ್ಮ, ಅದರದ್ದು ಏನಿದೆಯಪ್ಪ, ಯಾಕೆ ಮಾತನ್ನು ಸದ್ಗುರುಗಳು ಸಂತರು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ, ನನ್ನ ಜೀವನ ಶೈಲಿಯನ್ನು ನಾನು ಹೆಂಗೆ ಬದಲಾಯಿಸ್ಕೋಬೇಕು. ಸುಮ್ಮನೆ ಅದರಲ್ಲಿ ಹಿಂಗೆ ಹೇಳಿದ್ದಾರೆ, ಇದರಲ್ಲಿ ಹಿಂಗೆ ಹೇಳಿದ್ದಾರೆ, ಪ್ರಹ್ಲಾದ ಹಿಂಗೆ ಭಕ್ತಿ ಮಾಡ್ತಿದ್ರಿ, ಪ್ರಹ್ಲಾದನ ಭಕ್ತಿದು ಒಂದು ಅಂಶ, ಒಂದು ಹನಿ ಭಕ್ತಿ ನಾವು ಮಾಡಿದ್ದೀವ ಅನ್ನೋದ ಕಡೆ ನಮ್ಮ ಗಮನ ಹರಿಸ್ಬೇಕು. ಗ್ರಂಥದಲ್ಲಿ ಪ್ರಹ್ಲಾದನ ಆಖ್ಯಾನ ಓದಿದ್ವಿ, ಭಾಗವತದಲ್ಲಿ ಕಥಾ ಎಷ್ಟು ಚೆನ್ನಾಗಿದ್ದೇರಿ. ಗೋಕರ್ಣ ಭಾಗವತದಲ್ಲಿ ಆಖ್ಯಾನ ಬರುತ್ತೆ. ಗೋಕರ್ಣ ತನಗೆ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಅವನೇನು ಮಾಡ್ದ, ಇತರರು ಎಲ್ಲರನ್ನೂ ಪರಮಾತ್ಮನಿಗೆ ಹೇಳಿದ. ಪರಮಾತ್ಮ ಇನ್ನೊಮ್ಮೆ ಮತ್ತೆ ಭಾಗವತ ಓದೋಕ್ಕೆ ಶುರು ಮಾಡ್ದ. ಯಾಕೆ? ನನ್ನ ಊರಿನ ಜನ ಎಲ್ಲರೂ ಕುರುಟರು, ಕುಂಟರು ಮತ್ತು ಪಕ್ಷಿ ಪ್ರಾಣಿ ಎಲ್ಲರನ್ನೂ ಉದ್ಧಾರ ಮಾಡಪ್ಪ ಪರಮಾತ್ಮ, ಎಲ್ಲರಿಗೂ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಡು ಅನ್ನೋದನ್ನು ಇನ್ನೊಮ್ಮೆ ಪರಮಾತ್ಮನ ಬೋಟ್ ಬಂದಾಗ ಎಲ್ಲರನ್ನೂ ಕಳಿಸ್ತಾನೆ. ಅದರಲ್ಲಿ ಎಲ್ಲರಿಗೂ ಅನುಕೂಲ, ಉದ್ಧಾರ ಆಗಬೇಕು ಅಂತ. ಅದಕ್ಕೆ ಬರೀ ಸುಮ್ಮನೆ ಓದಿದ್ವಿ, ಮತ್ತು ಅದನ್ನು ಪಾಂಡಿತ್ಯ ಪ್ರದರ್ಶನ ಮಾಡೋಕ್ಕೆ ನಾವು ಅವ್ರು ಹಿಂಗೆ ಹೇಳಿದ್ದಾರ್ರಿ, ಇವ್ರು ಹಿಂಗೆ ಹೇಳಿದ್ದಾರಿ. ಆದರೆ ನನ್ನ ಜೀವನ ಶೈಲಿಯಲ್ಲಿ, ನನ್ನ ಜೀವನ ಆಚರಣೆಯಲ್ಲಿ ಎಲ್ಲೂ ಆ ಕೃತಿಯಲ್ಲಿ ಬರಲಾರ್ದ ಹೊರತು ಆ ಗ್ರಂಥದ ವಾಚನ ಉಪಯೋಗ ಬರುವುದಿಲ್ಲ. ಕೋರ್ಡಾ ವೇದಾಂತ ಅಂತ ಅಂತಾರೆ ಮಹಾರಾಜರು. ಅದರಂತೆ ಅದರ ಅರ್ಥವನ್ನು ತಿಳಿದುಕೊಂಡಷ್ಟಾದರೂ ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಮಹಾರಾಜರು. ಒಮ್ಮೆಲಿಗೆ ನನಗೆ ಆಗೋಗ್ಬಿಡ್ತ್ರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರಯತ್ನ ಮಾಡ್ತಾ ಪ್ರಯತ್ನ ಅಂತಿ ಪರಮೇಶ್ವರ್. ಪ್ರಯತ್ನ ಮಾಡುತ್ತಾ ಪರಮೇಶ್ವರ ಆ ಹಾದಿದಲ್ಲಿ ನಾನು ಪ್ರಯತ್ನ ಮಾಡೋಕ್ಕೆ ರೆಡಿ ಇದ್ದರೆ ಅವನು ಖಂಡಿತವಾಗಲೂ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ನಾನು ಪ್ರಯತ್ನನೇ ಮಾಡಲಿಕ್ಕೆ ರೆಡಿ ಇಲ್ಲ ಅಂದರೆ, ನೀನು ರೆಡಿಲೇ ಇಲ್ಲ ಮುಳುಗಲಿಕ್ಕೆ ಅಂದಮೇಲೆ ಭಗವಂತೇ ನನ್ನಲ್ಲಿ ತುದಿಗೆ ನಿಲ್ಲಿಸ್ತಾನೆ, ಇದು ಧುಮುಕು ಅಂತ. ನಾನು ಧುಮುಕ್ಲಿಲ್ಲ ಅಂದರೆ ಏನು ಮಾಡ್ತಾನೆ ಭಗವಂತ? ನಾವು ಅಂದರೆ ಯಾರಪ್ಪ? ಈ ಮನಸ್ಸು ಬುದ್ಧಿಗೆ ಹೇಳ್ತಾ ಇರೋದು ಮಹಾರಾಜರು. ಪ್ರಯತ್ನ ಯಾರು ಮಾಡಬೇಕಾಗಿದೆ?
ಮನಸ್ಸು ಜಡತ್ವ ಹೊಂದ್ಬಿಟ್ಟು ಪ್ರಾಪಂಚಿಕ ಐಹಿಕ ಸುಖ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತೆ, ಎಷ್ಟು ಧಡ್ಪಡಿಕೆ ಮಾಡುತ್ತೆ. ನನಗೆ ನೌಕರಿ ಬೇಕ್ರಿ, ಆ ಇಂಟರ್ವ್ಯೂಗೆ ಓಡೋಗ್ತೀನಿ, ಈ ಇಂಟರ್ವ್ಯೂಗೆ ಓಡೋಗ್ತೀನಿ. ಆದರೆ ಪರಮಾರ್ಥಕ್ಕೆ ಬಂದಾಗ ಸಬೂಬ್ ಏನು ಹೇಳ್ತೀನಿ, ಎಲ್ಲ ಭಗವಂತನ ಇಚ್ಛೆಯಿಂದ ಆಗತ್ರಿ. ರಾಮ ಯಾವಾಗ ಅನುಗ್ರಹ ಮಾಡ್ತಾನೆ ಅವಾಗ ಆಗತ್ರಿ. ಅದು ಹೆಂಗೆ ಆಗತ್ರಿ? ಈ ಎರಡು ಮಾತುಗಳನ್ನು ನಾವು ಹೆಂಗೆ ಆಡ್ಲಿಕ್ಕೆ ಸಾಧ್ಯ? ಅಲ್ಲಿ ಪ್ರಪಂಚದಲ್ಲಿ ಮತ್ತೆ ನೀನು ಯಾಕೆ ಸುಮ್ಮನೆ ಕೂತಿಲ್ಲಪ್ಪ, ಸುಮ್ಮನೆ ಕೂತ್ಕೊ, ನೀನು ಕೆಲಸ ನಿಂತನಿಗೆ ನಿನ್ನ ಮನೆಗೆ ಬರುತ್ತಪ್ಪ. ಹಂಗೆ ಆಗತ್ತೆ ರೀ. ನಾವು ಇಷ್ಟು ಓದಿದ ಮೇಲೆ ಅದ್ರ ತಲೆ ಉಪಯೋಗಿಸಿ ನಾವು ಹುಡುಕ್ಬೇಕ್ರಿ ಕೆಲಸ ಅನ್ನೋದು ಮನಸ್ಸು ಓಡ್ ಹೋಗ್ತಾ ಇರುತ್ತೆ ಇಂದ್ರಿಯಗಳನ್ನು ಹಿಡ್ಕೊಂಡು. ಅಂದಮೇಲೆ ಇಲ್ಲೂ ಮನಸ್ಸು ಇಂದ್ರಿಯಗಳನ್ನು ಹಿಡ್ಕೊಂಡು ಎಲ್ಲಿ ಹೋಗಬೇಕು? ಬಹಿರ್ಮುಖ ಅಲ್ಲ, ಅಂತರ್ಮುಖ ಆಗಬೇಕು. ಪರಮೇಶ್ವರನ ಪ್ರಾಪ್ತಿ ಮಾಡುವ ಕೆಲಸ ಮನಸ್ಸು ಮಾಡಲೇಬೇಕು. ನಾವು ಈವರೆಗೂ ಏನು ಮಾಡುತ್ತಾ ಇರುವುದಿಲ್ಲವೋ ಅದನ್ನು ಮಾಡಲು ಪ್ರಾರಂಭಿಸಬೇಕು. ನಾವಿಲ್ಲಿವರೆಗೂ ಏನು ಮಾಡ್ತಾ ಇರಲಿಲ್ಲ? ಭಗವಂತನ ಭಕ್ತಿ ಮಾಡ್ತಾ ಇರಲಿಲ್ಲ, ಸದಾಚಾರಣೆ ಮಾಡ್ತಿರಲಿಲ್ಲ, ಮತ್ತು ನಮ್ಮ ಕೃತಿಯಲ್ಲಿ ತರ್ತಾ ಇಲ್ಲ. ಅದನ್ನೆಲ್ಲ ಪ್ರಾರಂಭ ಮಾಡಬೇಕು. ಸುಮ್ಮನೆ ಬಹಳಷ್ಟು ಓದಿ ಕೃತಿ ಮಾಡದಿದ್ದರೆ ಪ್ರಯೋಜನವೇನು? ಮಹಾರಾಜರು ಪ್ರಶ್ನೆ ಮಾಡ್ತಾರೆ. 4 ಮೈಲಿಗಳ ದಾರಿ ಇದ್ದರೆ ಅದೆಲ್ಲವೂ ಒಮ್ಮೆಲಿಗೆ ಕಾಣಬೇಕೆಂದರೂ ಹೇಗೆ ಶಕ್ಯ? 1 ಮೈಲಿ ದಾರಿ ನಡೆದ ಮೇಲೆ ಮುಂದಿನ ತಾನಾಗಿಯೇ ಕಾಣುತ್ತದೆ. ಒಂದೊಂದು ಹಂತವನ್ನು ದಾಟಿದಂತೆ ಮುಂದಿನವೂ ಕಾಣುತ್ತಾ ಹೋಗುತ್ತದೆ. ಪರಮಾರ್ಥದಲ್ಲಿಯೂ ಹೀಗೆಯೇ ಇರುತ್ತದೆ. ತಂದೆಯಂತೆ ತನಗೂ ಮೀಸೆ ಬರಬೇಕೆಂದು ಮಗನು ಹಠ ಮಾಡಿದರೆ ಅದು ಹೇಗೆ ತಾನೇ ಶಕ್ಯ? ಅದರಂತೆ ನನಗೆ ಹಿಂದೆ ದೇವದರ್ಶನ ಆಗ್ಬಿಡಬೇಕು, ಅದು ಹೇಗಾದೀತು? ಸದ್ಗುರುಗಳ ಆಜ್ಞಾ ಪಾಲಿಸಬೇಕು, ಸಾಧನೆ ಮಾಡತೊಡಗಬೇಕು. ಅಂದರೆ ಎಲ್ಲವೂ ಸಾಧಿಸುತ್ತದೆ. ಮತ್ತು ಕಂಡೀಷನ್ಸ್ ರಿಕ್ವೈರ್ಡ್, ಕಂಡೀಷನ್ಸ್ ಅಪ್ಲೈಡ್. ನಾವು ಹೆಂಗೆ ಓದ್ತೀವಿ ಅದರಲ್ಲಾರು ಒಂದು ಫಾರಮ್ ತುಂಬೋರ್ಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಡ್. ಏನಪ್ಪ? ಸದ್ಗುರುಗಳ ಆಜ್ಞಾ ಪಾಲನಾ ಮಾಡಬೇಕು ಮತ್ತು ಸಾಧನೆಯಲ್ಲಿ ಮನಸ್ಸನ್ನು ತೊಡಗಿಸ್ಬೇಕು. ಯಾರು ಮಾಡಬೇಕಾಗಿರೋದಿಲ್ಲಿ? ಮನಸ್ಸಿಗೆ ಹೇಳ್ತಾ ಇರೋದು, ದೇಹಕ್ಕಲ್ಲ. ಈ ದೇಹ ಜಡ ಇರೋದು. ದೇಹವನ್ನು ಕೂಡಿಸೋದು ಕೆಲಸ ಮನಸ್ಸು ಇಂದ್ರಿಯದ್ದು. ಜಪಕ್ಕೆ ಕೂಡಿಸ್ಬೇಕು ಅಂದರೆ ಮನಸ್ಸು ಇಂದ್ರಿಯಗಳು ಬಂದು ಈ ದೇಹವನ್ನು ಒಂದು ಜಾಗಕ್ಕೆ ಕೂಡಿಸಿದ್ರೆ ಅದು ಜಪ ಮಾಡೋದು, ಪಾರಾಯಣವನ್ನು ಮಾಡುತ್ತೆ. ಆದರೆ ಯಾರು ಮಾಡಬೇಕು ಆಜ್ಞಾಪಾಲನ ಸದ್ಗುರುದು? ಈ ಮನಸ್ಸು. ಯಾರು ತೊಡಗಿಸ್ಕೋಬೇಕು ಸಾಧನೆಯಲ್ಲಿ? ಈ ಮನಸ್ಸು. ಎಲ್ಲ ಹೇಳ್ತಿರೋದು ಯಾರಿಗೆ? ಈ ಮನಸ್ಸಿಗೆ. ಊಟಕ್ಕೆ ಕುಳಿತ ಮೇಲೆ ಹೊಟ್ಟೆ ತುಂಬದಿರುತ್ತದೆಯೇ? ಊಟ ಕೂತ ಮೇಲೆ ಏನೇನು ರುಚಿಯಾದ ಪದಾರ್ಥ ನೋಡಿದ್ಮೇಲೆ ಇಂದ್ರಿಯಗಳು ತನ್ನನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಿಲ್ವಾ? ಹಾಗೆ ಆಗುತ್ತದೆ. ಹಾಗೆ ಇಲ್ಲೂ ಕೂಡ ಸದ್ಗುರುಗಳ ಪಾಲನೆ, ಆಜ್ಞಾ ಪಾಲನೆ ಹಾಗೂ ನಾವು ಸಾಧನೆ ಮಾಡಿದ್ದೇ ತೊಡಗಿದ್ದಾದರೆ ಎಲ್ಲವೂ ಸಾಧಿಸುತ್ತದೆ. ನಿಜವಾಗಿಯೂ ಪರಮಾರ್ಥ ದಾರಿಯು ಅತ್ಯಂತ ಸರಳವಾಗಿರುತ್ತದೆ. ಇಲ್ಲಿ ಪ್ರಪಂಚದ ದಾರಿಯು ಮಾತ್ರ ತೆಗ್ಗಿ ದಿನ್ನೆಯೂ ಆಗಿರುತ್ತದೆ. ಮುಳ್ಳು ಕಂಟಕಗಳಾದಂತೆ ತುಂಬಿಕೊಂಡಿರುತ್ತದೆ. ಮುಳ್ಳು, ತೆಗ್ಗು, ದಿಣ್ಣೆ ಅಂದರೆ ಏನಪ್ಪ? ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಲೈಫ್. ಸುಖ ದುಃಖಗಳ ಸಮ್ಮಿಶ್ರಿತವಾದ ಈ ನಮ್ಮ ಪ್ರಾರಬ್ಧದಲ್ಲಿ ನಾವು ಏನು ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀವೋ ಅದರಂತೆ ಸುಖದ ಪ್ರಾಪ್ತಿ ಫಲ ಸಿಗತ್ತೆ. ಮತ್ತು ನಾವು ಏನೇನು ಕೆಟ್ಟ ಕರ್ಮಗಳನ್ನು ಮಾಡಿದ್ದೀವೋ, ನಾನು ಕೆಟ್ಟ ಕರ್ಮ ಮಾಡೇ ಇಲ್ಲ ರೀ, ಹಂಗೆ ಹೇಳಲಿಕ್ಕೆ ಸಾಧ್ಯ ರೀ? ಏನಾದ್ರು ಒಂದು ಕೆಟ್ಟ ಕರ್ಮ ಮಾಡಿದ್ದಕ್ಕೆ 2 ಬಾರಿ ಹಾರ್ಟ್ ಅಟ್ಯಾಕ್ ಆಯಿತು ಈ ಜೀವಕ್ಕೆ. ಕೆಟ್ಟ ಕರ್ಮ ಮಾಡಿಲ್ಲ ಅಂತ ನಾನು ಹೇಗೆ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ? ನಾನೇನಾದ್ರು ಕೆಟ್ಟ ಕರ್ಮ ಮಾಡಿರ್ಬೇಕಲ್ವಾ? ಕೆಟ್ಟ ಕರ್ಮ ಮಾಡಲಾದೆ ಭಗವಂತ ಬನ್ನಿ ಇವತ್ತು ನಿಮಗೆ ಕೊಟ್ಟು ಬಿಡ್ತೀನಿ, ಅದು ನಾನು ಮಾಡಿದ್ದ ಕರ್ಮದ ಫಲ. ಒಳ್ಳೆ ಕೆಲಸ ಮಾಡ್ತೀನಿ, ಅದಕ್ಕೆ ಅಹಂಕಾರ ತೊಟ್ಟು ನಾನು ಕೆಟ್ಟ ಕರ್ಮ ಮಾಡೇ ಇಲ್ಲ ಅನ್ನೋದು ಈ ಡಾರ್ಕ್ ಸೈಡ್ ನಾನು ಮುಚ್ಚಿಟ್ಕೊಂಡಾಗ ಅದು ನನಗೆ ತೊಂದರೆ ಉಂಟು ಮಾಡುತ್ತದೆ. ಇದು ಸ್ವೀಕಾರ ಮಾಡಬೇಕು. ಹೌದಪ್ಪ, ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ 2 ಬಾರಿ ಏನು ಕಾರಣ ಇದೆ? ನನ್ನ ಹಿಂದಿನ ಜನ್ಮದ ಪಾಪಕರ್ಮ ಆ ಫಲ ಕೊಡೋ ಸಮಯ ಬಂದಾಗ ಇಂಥದ್ದೊಂದು ಕೊಟ್ಟ. ಈಗ ಈ ಜೀವನದಲ್ಲಿ ಆ ಗುಳಿಗೆ ಮೇಲೆ ಈ ಹಾರ್ಟನ್ನು ಬದುಕಿಸ್ಕೊಂಡು ನಾನು ಇಡಬೇಕಾದ್ರೆ ಅಲ್ಲಿ ಜೋಡಣೆ ಏನು ಮಾಡಬೇಕು? ಪರಮಾತ್ಮನ ನಾಮದ ಸ್ಮರಣೆಯನ್ನು ಆ ಹಾರ್ಟಿಗೆ ಜೋಡಣೆ ಮಾಡಬೇಕಪ್ಪ. ನೀನು ಇದನ್ನು ಪುನಃ ಬದುಕಿಸ್ಕೊಟ್ಟಿದ್ಯಾ, ನಿನ್ನ ಒಂದು ಕೃಪಾ ಆಶೀರ್ವಾದದಿಂದ ಈ ಹಾರ್ಟ್ ನಡೀತಾ ಇದೆ. ಅದಕ್ಕೆ ನನ್ನ ಜೀವನ ಆ ಹಾರ್ಟ್ ಸರಿಯಾಗಿ ನಡೀತಾ ಇರಬೇಕು ಅಂದರೆ ಏನು ಮಾಡಬೇಕು? ನಾನು ನನ್ನ ಮನಸ್ಸನ್ನು ಸದ್ಗುರು ಆಜ್ಞಾಪಾಲದಲ್ಲಿ, ಸಾಧನೆಯಲ್ಲಿ, ನಾಮಸ್ಮರಣೆಯಲ್ಲಿ, ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ ಸದಾ ಸರ್ವದಾ ಈ ಮನಸ್ಸನ್ನು ಅವನ ಪಾದದ ಅಡಿಯಲ್ಲಿ ನಾನು ಅದನ್ನು ಬಿದ್ದಿರಬೇಕು. ಈ ಮನಸ್ಸು ನಮ್ಮ ಪ್ರಪಂಚವು ಪರಮಾರ್ಥಕ್ಕೆ ಅನುಕೂಲ ಆಗಬೇಕು. ಆದರೆ ಇದಕ್ಕೆ ಬದಲಾಗಿ ನಮ್ಮ ಪರಮಾರ್ಥವನ್ನೇ ನಾವು ಪ್ರಪಂಚಕ್ಕೆ ಅನುಕೂಲವಂತೆ ಮಾಡಿಕೊಳ್ಳುತ್ತೇವೆ.
ನಮ್ಮ ಪ್ರಪಂಚ ಹೆಂಗೆ ಅನುಕೂಲ ಆಗಬೇಕಪ್ಪ ಅಂದರೆ ಪ್ರಪಂಚದ ಎಲ್ಲ ನಾವು ಇದನ್ನು ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಆದಷ್ಟು ಖಾಲಿ ಸಮಯವನ್ನು ನಾವು ಪರಮಾರ್ಥದಲ್ಲಿ ಬಳಕೆ ಮಾಡಬೇಕು. ಸತ್ಸಂಗದಲ್ಲಿ, ನಾಮ ಸಂಕೀರ್ತನೆಯಲ್ಲಿ, ನಮಗೆ ಏನಾದ್ರು ಗೊತ್ತಿದ್ರೆ 4 ಜನಕ್ಕೆ ತಿಳಿಸುವುದು, ಭಗವಂತನ ಬಗ್ಗೆ ತಿಳಿಸುವುದರಲ್ಲಿ ಬೇಲಿಯು ಎದ್ದು ಹೊಲ ಮೇಯ್ದಂತಾಗುತ್ತದೆ. ಬೇಲಿಯು ಈಗ ನಾವೇನು ಮಾಡ್ತೀವಿ, ಹೊಲಕ್ಕೆ ಬೇಲಿಯ ಅವಶ್ಯಕತೆ ಇರುತ್ತದೆ. ಇಲ್ಲದಿದ್ದರೆ ದನಕರುಗಳು ಹೊಲವನ್ನು ಮೇಯು ಹಾಕುತ್ತದೆ. ಆದರೆ ಬೇಲಿಯೇ ಬಹಳಷ್ಟು ಬೆಳೆದರೆ ಹೊಲದ ಹಾನಿಯಾಗುತ್ತದೆ ಎಂಬುದು ತಿಳಿದುಕೊಳ್ಳಬೇಕು. ಇಲ್ಲಿ ಬೇಲಿ ಏನಿದೆಯಪ್ಪ, ಬೇಲಿ ಏನಿದೆ ಇಲ್ಲಿ? ನಮ್ಮ ಪ್ರಪಂಚ. ಪರಮಾರ್ಥ ಹೆಂಗಿದೆ? ಒಳಗೆ ಹೊಲ. ಅದನ್ನು ಸಂರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ? ಬೇಲಿ ಹಾಕಿದೆ. ಪ್ರಪಂಚ ಮಾಡ್ತಿದ್ದೀನಿ, ಆದರೆ ಬೇಲಿಗೆ ಗೊಬ್ಬರ ನೀರು ಹಾಕ್ತಾ ಕೂತಿದ್ದೀನಿ. ಬೇಲಿಗೆ ಗೊಬ್ಬರ ನೀರು ಹಾಕಿದ್ರೆ ಏನಾಗುತ್ತೆ? ಅದು ಬೆಳ್ಕೊಂಡು ಹೋಗುತ್ತೆ. ಪರಮಾರ್ಥ ಇಲ್ಲಿ ನಂದು ಏನಾಗುತ್ತೆ? ಬುಡೂನ್ಜಾಯಿ ಮುಳುಗಿ ಹೋಗುತ್ತೆ ನನ್ನ ಪರಮಾರ್ಥ. ಯಾರು ತಮ್ಮ ವ್ಯವಹಾರವನ್ನು ಪರೀಕ್ಷಿಸಿ ಮಾಡುತ್ತಾರೋ ಅವರಿಗೆ ಪರಮಾರ್ಥ ಸಾಧಿಸುತ್ತದೆ. ಪರಮಾರ್ಥವು ಸಕ್ಕರೆಯಂತೆ ಇರುತ್ತದೆ. ನಾವು ಸಕ್ಕರೆಯ ಹಾಗಲಕಾಯಿ ಮಾಡಿದರೂ ಅದು ತಿನ್ನಲು ರುಚಿಯೇ ಆಗುತ್ತದೆ. ಅದರಂತೆ ಪ್ರಪಂಚದಲ್ಲಿ ಪರಮಾರ್ಥ ಮಾಡಿದರೂ ಅದು ರುಚಿಯೇ ಆಗುತ್ತದೆ. ಪರಮಾರ್ಥವು ನಮ್ಮ ಸಲುವಾಗಿ ಇರುವುದರಿಂದ ಅದು ನಮಗೆ ಶಕ್ಯವಾಗುವುದು ಅಥವಾ ಇಲ್ಲವೋ ಎಂಬುದನ್ನು ವಿಚಾರ ಮಾಡಿ ನೋಡಬೇಕು. ಹಾಗೂ ಅದು ನಮಗೆ ಶಕ್ಯವಾಯಿತೆಂಬ ವಿಶ್ವಾಸವಿದ್ದರೆ ಅದನ್ನು ಮಾಡದೇ ಬಿಡಬಾರದು. 2 ಆಪ್ಷನ್ ಕೊಟ್ಟಿದ್ದಾರೆ. ಶಕ್ಯ ಇದೆಯಾ ನನಗೆ ಪರಮಾರ್ಥ ಮಾಡಲಿಕ್ಕೆ? ಖಂಡಿತವಾಗ್ಲೂ ವಿಶ್ವಾಸವನ್ನು ಹೊಂದಿ ಮಾಡಬೇಕು. ಇಲ್ಲಾಂದರೆ ಮಾಡಬಾರ್ದು. ಇಲ್ಲಪ್ಪ ನನ್ನ ಕೈಲಿ ಕಾಲು ಇಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಪುನಃ ಪ್ರಪಂಚದಲ್ಲಿ ನಾನು ಬದುಕಿ ಆನಂದದಲ್ಲಿ ಇರಬಹುದು. ಹೊಟ್ಟೆಯಲ್ಲಿ ಅನ್ನ ಹಾಕುವುದಕ್ಕಾಗಿ ಬಾಯಿ ಇರುವಂತೆ ಪರಮಾರ್ಥಕ್ಕೆ ಸದಾಚರಣೆ ಅವಶ್ಯಕತೆ ಇರುತ್ತದೆ. ಸದಾಚರಣೆಯು ಪರಮಾರ್ಥದ ತಳಹದಿ ಆಗಿರುತ್ತದೆ. ತಳಹದಿ ಅಂದರೆ ಮನೆಯಲ್ಲ, ಆದರೆ ತಳಹದಿಯ ಹೊರತು ಮನೆಯಲ್ಲಿರುವುದಿಲ್ಲ ಎಂಬುದೂ ಕೂಡ ಅಷ್ಟೇ ಸತ್ಯವಾಗಿರುತ್ತದೆ. ತಳಹದಿ ಇಲ್ಲದೆ ಮನೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ನಮ್ಮ ಮಕ್ಕಳನ್ನು ಪ್ರೇಮದಿಂದ ಕರೆದುಕೊಳ್ಳುವಂತೆ ಪರಮಾರ್ಥ ಮಾಡಬೇಕು. ಮಕ್ಕಳನ್ನು ಹೆಂಗೆ ಕರ್ಕೋತೀವಿ? ಅತ್ಯಂತ ಪ್ರೇಮದಿಂದ ಕರ್ಕೋತೀವಿ. ಹಾಗೂ ನಾವು ಬೇರೆಯವರ ಮಕ್ಕಳನ್ನು ಕರೆದುಕೊಳ್ಳುವಂತೆ ಪ್ರಪಂಚ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ಪ್ರಪಂಚವನ್ನು ಸುಖಿಗೊಳಿಸುವುದೇ ಪರಮಾರ್ಥ ಆಗಿರುತ್ತದೆ. ಹಾಗೂ ಯಾರ ವೃತ್ತಿಗಳು ಸುಧಾರಿಸಿ ಭಗವಂತನ ಕಡೆಗೆ ಹೊರಳುತ್ತದೆಯೋ ಅವನಿಗೆ ನಿಜವಾದ ಪರಮಾರ್ಥ ತಿಳಿದಂತೆ ಆಗುತ್ತದೆ. ಇಂದಿನ ಬೋಧವಚನ ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡುವುದಕ್ಕೆ ಪರಮಾರ್ಥ ಅನ್ನುತ್ತಾರೆ. ಯಾವ ಕಾರಣವಿಲ್ಲದೆ ಅವನನ್ನು ಪ್ರೇಮ ಮಾಡುವುದಕ್ಕೆ ಪರಮಾರ್ಥ ಅನ್ನುತ್ತಾರೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.